ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಮಾರ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನು ಅಂತಂದಾಗ 4500 ಹುದ್ದೆಗಳು ನೇಮಕಾತಿ ಆಗ್ತಾಯಿದೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ. ಇಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅನ್ನೋದನ್ನು ಪೇಪರ್ 2 ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇಲ್ಲಿ ನಮ್ಗೆ ಗೊತ್ತಿದೆ ಸ್ನೇಹಿತರೆ, ಪೇಪರ್ 1 ಏನಿದೆ ಅಂತಂದಾಗ GK ಇರುತ್ತೆ. ಅದರಲ್ಲಿ ಆಲ್ರೆಡಿ ಕ್ಲಿಯರಾಗಿ ನಾನು ಹೇಳ್ಬಿಟ್ಟಿದ್ದೀನಿ ಹಿಂದಿನ ಕ್ಲಾಸಲ್ಲಿ ಯಾವೆಲ್ಲ ಮಾರ್ಕ್ಸ್ ಎಷ್ಟೆಲ್ಲ ಇರುತ್ತೆ ಅಂತ. ಇಲ್ಲಿ 150 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು ಕಡ್ಡಾಯವಾಗಿ 35% ತೆಗಿಬೇಕು. 35% ಅಂತಂದರೆ ಇಲ್ಲಿ 52.5 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ಸದ್ಯ ನಾವು ಡಿಸ್ಕಸ್ ಮಾಡ್ತಿರೋದು ಪೇಪರ್ 2. ಇಲ್ಲಿ ಕೂಡ 150 ಮಾರ್ಕ್ಸ್ ಇರುತ್ತೆ. ಆ 150 ಮಾರ್ಕ್ಸಲ್ಲಿ ಕೂಡ 35 ಅಂದರೆ ಇಲ್ಲಿ 52.5 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಅದೇ ರೀತಿಯಾಗಿ ಪೇಪರ್ 3ಯಲ್ಲಿ ನಿಮಗೆ ಏನಿರುತ್ತೆ ಅಂತಂದಾಗ 100 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು 35 ಅಂದರೆ 35 ಅಂಕಗಳನ್ನು ಪಡಿಬೇಕು, ಕಡ್ಡಾಯವಾಗಿರುತ್ತೆ. ಸೊ ಇಷ್ಟೆಲ್ಲ ಕಡ್ಡಾಯ ಆಗಿರುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ 2 ಅನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಲ್ಲ, ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಸಮಾಜ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರ್ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸುಮಾರು 10 ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀನಿ. 1 by 1 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. 10 ಕ್ವಶನ್ ರೆಡಿ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಅರ್ಥ ಎಲ್ಲ ಕಂಪ್ಲೀಟ್ಲಿ 100ಕ್ಕೂ 100 ರಿಸಲ್ಟ್ ಬರೋ ಥರ ರೆಡಿ ಮಾಡಿದ್ದೀವಿ. 100ಕ್ಕೂ 100 ರಿಸಲ್ಟ್ ಬರೋ ಥರ ನಾವು ರೆಡಿ ಮಾಡಿದ್ದೀವಿ. ಇಲ್ಲಿ 150 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಸಮಯ ಎಷ್ಟು ಕೊಟ್ಟಿರ್ತಾರೆ ಅಂದರೆ ಸಮಯ ನಿಮಗೆ 3 hour ಅಂದರೆ 3 ತಾಸುಗಳು ಕೊಟ್ಟಿರ್ತಾರೆ. ಸಮಯ 3 ತಾಸು ಕೊಟ್ಟಿರ್ತಾರೆ ಒಂದು ಪೇಪರ್ನ ಡಿಸ್ಕ್ರಿಪ್ಟಿವ್ ಬರೀಬೇಕಾಗುತ್ತೆ. ಸೊ ಇಲ್ಲಿ 150 ಡಿಸ್ಕ್ರಿಪ್ಟಿವ್ ಇರ್ತಾವ? ನೋ ಸ್ನೇಹಿತರೆ, 150 ಬದಲಾಗಿ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಲ್ಲಿ 50 ಮಾರ್ಕ್ಸ್ ಏನಿರುತ್ತೆ MCQ ಇರುತ್ತೆ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ನಮ್ಮ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಡಿಸ್ಕ್ರಿಪ್ಟಿವ್. ಸೊ 51 ಕ್ವಶನ್ನಿಂದ 51ನೇ ಕ್ವಶನ್ನಿಂದ ನಮಗೆ ಡಿಸ್ಕ್ರಿಪ್ಟಿವ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇಲ್ಲಿ ನೋಡಿ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಹಾಗೆ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಎಲ್ಲವೂ ಇರ್ತವೆ. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 4 ಮಾರ್ಕ್ಸಿಗೆ ನಾವು ಎಷ್ಟು ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರೀದು ಅನ್ನೋದು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅವರು ಎಕ್ಯುರೇಟಾಗಿ ಹೇಳಿದರೆ ಇಷ್ಟು ಪದಗಳಿಂದ ಇಷ್ಟು ಪದಗಳವರೆಗೆ ಇರಬೇಕು, ಮೀರಬಾರ್ದು ಅಥವಾ ಕಡಿಮೆ ಇರಬಾರ್ದು ಅಂತೇಳಿ ಎಕ್ಯುರೇಟಾಗಿ ಹೇಳಿದ್ದಾರೆ. ಅದು ಹೇಗೆ ಏನು ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕ್ವಶನ್ಗೆ ಆನ್ಸರ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಇಲ್ಲಿ MCQ ಕೊಟ್ಟಿದ್ದೀನಿ, ಬಟ್ MCQ ಡಿಸ್ಕಸ್ ಮಾಡಲ್ಲ ಈ ಸದ್ಯ ಪ್ರೆಸೆಂಟ್. ನಾನು ಏನು ಮಾಡ್ತೀನಿ ಅಂತಂದಾಗ ಓನ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಲಾಂಗ್ ಕ್ವಶನ್ ಡಿಸ್ಕ್ರಿಪ್ಟಿವ್ ಡೈರೆಕ್ಟ್ ಡಿಸ್ಕ್ರಿಪ್ಟಿವ್ಗೆ ಬರ್ತಾಯಿದ್ದೀನಿ ಸ್ನೇಹಿತರೆ. ಡೈರೆಕ್ಟಾಗಿ ಡಿಸ್ಕ್ರಿಪ್ಟಿವ್ಗೆ ನಾನು ಬರ್ತಾಯಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 40 ಪದಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಲ್ಲಿ 40 ಪದಗಳಿಗೆ ಉತ್ತರಿಸಿ. ಇಲ್ಲಿ 50ನೇ ಕ್ವಶನ್ನಿಂದ 51 ಆಗಬೇಕು. ಸ್ನೇಹಿತರೆ, ಅದು ಇರಲಿ, 51 ಆಗಬೇಕಿದು. 51ನೇ ಕ್ವಶನ್ನಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ 3 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಪ್ರಶ್ನೆಗಳು ಎಷ್ಟಿರಬೇಕಂತ ಹೇಳಿದರೆ 40 ಪದಗಳಲ್ಲಿ ಉತ್ತರಿಸಿ. 40 ಪದಗಳಲ್ಲಿ ಉತ್ತರಿಸಿ ಅಂತಂದಾಗ ನಾವು ಎಷ್ಟು ಬರೀಬೇಕು ಆನ್ಸರು ಎಕ್ಯುರೇಟಾಗಿ ನಮಗೆ ಗೊತ್ತಿರಬೇಕು ಸ್ನೇಹಿತರೆ, ಎಷ್ಟು ಬರೀಬೇಕು ಅನ್ನೋದು. ಓಕೆನಾ? ಸೊ ನೋಡಿ, ಪ್ರಥಮವಾಗಿರ್ತಕ್ಕಂಥ ಕ್ವಶನ್ ಈ ರೀತಿ ಇದೆ. ನೋಡಿ ಏನಿದೆ ಅಂತಂದಾಗ ಇಲ್ಲಿ ಪ್ರಥಮವಾಗಿರ್ತಕ್ಕಂಥ ಕ್ವಶನ್ ನೋಡ್ರಿ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿರಿ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳಿದಾಗ ಇಲ್ಲಿ ಅದನ್ನು ಯಾವ ರೀತಿ ಕ್ವಶನ್ ಬರೀಬೇಕು ಅನ್ನೋದು ನಾವು ತಿಳ್ಕೊಂಡಿರ್ಬೇಕು. ಸೊ ನೋಡಿ, ಪ್ರಥಮವಾಗಿ ಭಾರತಕ್ಕೆ ಜಲಮಾರ್ಗ ಐಡೆಂಟಿಫೈ ಮಾಡಿದವರು ಯಾರು ಅದನ್ನು ನಾವು ನೋಡಬೇಕು. ನೋಡಿರಿ, ಇಲ್ಲಿ ಅದಕ್ಕೆ ಕಾರಣ ಏನು ಅಂತಂದಾಗ ನಾವು ನೋಡಬೇಕು. ಕಾರಣ ಅಂಶಗಳನ್ನು ಕೇಳಿದರೆ ನೋಡಿರಿ, 1498ರಲ್ಲಿ ವಾಸ್ಕೋ ಡಿ ಗಾಮ ಏನು ಮಾಡ್ತಾನೆ, ಭಾರತಕ್ಕೆ ಜಲಮಾರ್ಗವನ್ನು
ಕಂಡುಹಿಡಿತೇನೆ. ಭಾರತಕ್ಕೆ ಕ್ಯಾಲಿಕೇಟ್ನಲ್ಲಿರ್ತಕ್ಕಂಥ ಕಾಪಾಡ್ ಎಂಬ ಪ್ರದೇಶಕ್ಕೆ ಬರ್ತಾನೆ. ಯಾವಾಗಂದಾಗ ಇಲ್ಲಿ 1498. ಸೊ ಇದಕ್ಕೆ ಕಾರಣಗಳು ಏನು ಅಂತಂದಾಗ ನೋಡಿ, 1453ರಲ್ಲಿ ಏನು ಮಾಡ್ತಾರೆ ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರ ಪತನ. ನೋಪಲ್ ನಗರ ಪತನ ಆಗುತ್ತೆ. ಅಲ್ಲಿ ಏನು ಪತನ ಆಗುತ್ತೆ, ಅಟಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನು ಮಾಡ್ತಾರೆ, ವಶಪಡಿಸಿಕೊಳ್ತಾರೆ. ಅಟಮನ್ ಟರ್ಕರು ಏನು ಮಾಡ್ತಾರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ನೋಡಿ 1453ರಲ್ಲಿ ಏನು ಮಾಡ್ತಾರೆ, ವಶಪಡಿಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ನಾವಿಕರಿಗೆ ಯುರೋಪಿನ ರಾಜರು ನೀಡಿದ ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು. ನಾವಿಕರು ಆಗ ಅಲ್ಲಿ ಯುರೋಪ್ನಲ್ಲಿರ್ತಕ್ಕಂಥ ಯುರೋಪಿನ ನಾವಿಕರಿಗೆ ಅಲ್ಲಿನ ರಾಜರು ಏನು ಮಾಡ್ತಾರೆ ಅಂದರೆ ಪ್ರೋತ್ಸಾಹ ನೀಡ್ತಾರೆ. ಮೂಲ ಕಾರಣ ಪ್ರೋತ್ಸಾಹನೇ ನೀಡ್ತಾರೆ. ಪ್ರೋತ್ಸಾಹ ಇಲ್ಲ ಅಂದರೆ ಯಾರು ಜಲಮಾರ್ಗನೇ ಐಡೆಂಟಿಫೈ ಕಂಡುಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಡಿಸ್ಕವರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡಿ, ಯುರೋಪಿಯನ್ ಇಲ್ಲಿ ನಾವಿಕರಿಗೆ ಏನು ಮಾಡ್ತಾರೆ, ಅಲ್ಲಿನ ರಾಜರು ಏನು ಮಾಡ್ತಾರೆ, ಪ್ರೋತ್ಸಾಹ ನೀಡ್ತಾರೆ. ಅದಕ್ಕೆ ಧನ ಸಹಾಯ ಮಾಡ್ತಾರೆ, ಕೆಲವರಿಗೆ ತರಬೇತಿ ಕೂಡ ನೀಡ್ತಾರೆ. ಇದೊಂದು ಪಾಯಿಂಟ್ಸು. ನೆಕ್ಸ್ಟ್ ಒಂದು ಪಾಯಿಂಟು, ದಿ ಹೆನ್ರಿ ನ್ಯಾವಿಗೇಟರ್ ಗೊತ್ತು ನಿಮಗೆ. ದಿ ಹೆನ್ರಿ ನ್ಯಾವಿಗೇಟರ್ ಏನು ಮಾಡ್ತಾರೆ, ನೌಕಾಯಾನಕ್ಕೆಂದೇ ಏನು ಮಾಡ್ತಾನೆ ಅಂತಂದಾಗ ಸ್ಕೂಲ್ ಓಪನ್ ಮಾಡ್ತಾನೆ. ನೌಕಾಯಾನಕ್ಕೆಂದೇ ಸ್ಕೂಲ್ ಓಪನ್ ಮಾಡ್ತಾನೆ. ಏನಂದರೆ ಇಲ್ಲಿ ಟ್ರೈನಿಂಗ್ ಕೊಡೋಕ್ಕೆ, ನಾವಿಕರಿಗೆ ಟ್ರೈನಿಂಗು ಕೊಡೋದಕ್ಕೆ. ಅದೊಂದು ಮೂಲ ಕಾರಣ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂದರೆ ದಿಕ್ಸೂಚಿ ಸಂಶೋಧನೆ. ಹೆಂಗೆ ದಿಕ್ಸೂಚಿ ಸಂಶೋಧನೆ ಅಂದರೆ ಈ ನಾವಿಕರಿಗೆ ದಡ ತೋರ್ಸೋಕ್ಕೆ, ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅನ್ನೋದಕ್ಕೆ ತೋರ್ಸೋಕ್ಕೆ ಅದೊಂದು ದಿಕ್ಸೂಚಿ ಕೂಡ ಒಂದು ತುಂಬ ಹೆಲ್ಪ್ ಆಗುತ್ತೆ. ಅದು ಕೂಡ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಅಸ್ಟ್ರೋಲೋಬ್ ಆಗಿರ್ಬೋದು. ಇನ್ನೊಂದು ಅಸ್ಟ್ರೋಲೋಬ್ ಸಿಡಿಮದ್ದುಗಳು ಕಂಡುಹಿಡಿದಕ್ಕೂ ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇಟಲಿಯ ಏಕಸ್ವಾಮ್ಯ ಮುರಿಯಲು ಯತ್ನ. ಇಟಲಿ ಇರ್ತಕ್ಕಂಥ ಏಕಸ್ವಾಮ್ಯ, ಅಲ್ಲಿರ್ತಕ್ಕಂಥ ವ್ಯಾಪಾರವನ್ನು ಮುರಿಯಲು ಒಂದು ಯತ್ನ. ಈ ರೀತಿಯಾದ ಎಲ್ಲ ಅಂಶಗಳನ್ನು ನಾವು ಇಷ್ಟು ಗಮನಿಸಬೇಕು. ಒಂದು 6ರಿಂದ 7 ಅಂಶಗಳನ್ನು ನಾವು ಬರೀಬೇಕಾಗುತ್ತೆ ಸ್ನೇಹಿತರೆ, 40 ಪದಗಳಲ್ಲಿ ಅಂತಂದಾಗ ಒಂದು 6 ಪಾಯಿಂಟ್ಸ್ ಕಂಪಲ್ಸರಿ ಇರಬೇಕಾಗುತ್ತೆ. ಮೊದಲನೇ ಕ್ವಶನ್ ಇಷ್ಟು ನೋಡ್ತಾ ಹೋದ್ವಿ ಸ್ನೇಹಿತರೆ. ಆಗ ನೆಕ್ಸ್ಟು 2ನೇ ಕ್ವಶನ್ ಏನಿದೆ ನೋಡ್ರಿ, ಇಲ್ಲಿ ಮಾರ್ತಾಂಡವರ್ಮನ ಕುರಿತು ಬರೆಯಿರಿ. ಸೊ ನೋಡಿ, ಮಾರ್ತಾಂಡವರ್ಮನ ಕುರಿತು ಬರೆಯಿರಿ. ಇದು ಕೂಡ 3 ಮಾರ್ಕ್ಸಿಗೆ ಕೇಳಿದರೆ. 52ನೇ ಕ್ವಶನ್ನು ನೋಡಿ, 51ರಿಂದ ಪ್ರಾರಂಭವಾಗುತ್ತೆ. 52ನೇ ಕ್ವಶನ್ನು ಮಾರ್ತಾಂಡವರ್ಮನ ಕುರಿತು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಮಾರ್ತಾಂಡವರ್ಮನ ಕುರಿತು ಬರೆಯಿರಿ ಅಂತಂದಾಗ ಇಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಸುಮಾರು 1729ರಲ್ಲಿ ಮಾರ್ತಾಂಡವರ್ಮ 1729ರಿಂದ ಇಲ್ಲಿ 1758ರವರೆಗೂ ವೈನಾಡಿನ ರಾಜ, ತಮಿಳುನಾಡಿನಲ್ಲಿ ಒಂದು ಸಂಸ್ಥಾನವನ್ನು ಆಡಳಿತ ಮಾಡ್ತಾ ಇರ್ತಾರೆ. ಯಾರು? ಮಾರ್ತಾಂಡವರ್ಮ. ಓಕೆನಾ? ಆಡಳಿತ ಒಬ್ಬ ಪ್ರಮುಖ ಅರಸ ಅಂತ ಕೂಡ ನಾವಿಲ್ಲಿ ಹೇಳ್ಬೋದಾಗಿದೆ. ಇವನೇನು ಮಾಡ್ತಾನೆ, ಪ್ರಮುಖ ಸಾಧನೆಗಳೇನು ಅನ್ನೋದಾದರೆ ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳ ಪರಕಿ ಮತ್ತು ಡಚ್ಚರಿಂದ ರಾಜ್ಯವನ್ನು ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ಸ್ ಏನಪ್ಪ ಅಂತಂದಾಗ, ತನ್ನ ರಾಜಧಾನಿ ಇರುತ್ತಲ್ಲ, ಆ ರಾಜಧಾನಿಯನ್ನು ನೋಡಿ, ತನ್ನ ರಾಜಧಾನಿಯನ್ನು ಏನು ಮಾಡ್ತಾನಪ್ಪ ಅಂದರೆ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಗೊಳಿಸ್ತಾನೆ. ಸ್ಥಳಾಂತರ ಮಾಡ್ತಾನೆ.
ನೋಡಿ, ತನ್ನ ರಾಜಧಾನಿ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಏನು ಮಾಡ್ತಾನೆ, ಸ್ಥಳಾಂತರ ಮಾಡ್ತಾನೆ. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಏನಪ್ಪ ಅಂತಂದಾಗ ಕಾಯಂ, ಕುಳಂಕೊಟ್ಟಿ, ಪುರಕ್ಕಡ್ ಮತ್ತು ಒಡಕುಳಕೋರ್ ಕೆಲವು ದಾಳಿಯಿಂದ ಏನು ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರ ಮಾಡ್ತಾನೆ. ಅವೆಲ್ಲ ಅಂಶ ಇಲ್ಲಿ ಇರ್ತಕ್ಕಂಥ ವ್ಯಾಪಾರ ಕೇಂದ್ರಗಳನ್ನು ಏನು ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರ ಕೇಂದ್ರ ವಶ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಅವರಿಂದ ಅಲ್ಲಿ ಡಚ್ಚರಿಂದ ಇರ್ತಕ್ಕಂಥ ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರ ಕೇಂದ್ರ ವಶ ಮಾಡ್ಕೊತಾನೆ. ವ್ಯಾಪಾರ ಕೇಂದ್ರವನ್ನು ಏನು ಮಾಡ್ತಾನೆ, ವಶಪಡಿಸ್ಕೊಳ್ತಾನೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಏನು ಮಾಡ್ತಾನೆ ಅಂತಂದಾಗ ಅವರಿಗೆ ಯಾರಿಗೆ ಅಂತಂದಾಗ ಪರಾಕಿಯರಿಗೆ ಒಂದು ಮಾತು ಹೇಳ್ತಾನೆ. ನಾವೆಂದು ಮೆಣಸಿನ ಕಾಳು ಮೆಣಸು ಇರ್ತೀವಲ್ಲ, ಮೆಣಸಿನ ವ್ಯಾಪಾರ ಹಕ್ಕನ್ನು ಪರಾಕಿಯರಿಗೆ ಬಿಟ್ಟು ಕೊಡುವುದಿಲ್ಲ ಎಂದು ಹೇಳ್ತಾನೆ. ಅದೇ ರೀತಿಯಾಗಿ ಇವನ ಆಡಳಿತದಲ್ಲಿ ವೈನಾಡು ಏನಾಗಿತ್ತಪ್ಪ ಅಂತಂದಾಗ ತಿರುವನಂತಪುರ ಅತ್ಯಂತ ಶ್ರೀಮಂತ ಪ್ರಾಂತ್ಯ ಅಥವಾ ಶ್ರೀಮಂತ ಒಂದು ಸಂಸ್ಥಾನವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳ್ಬೋದು. ಸೊ ಇಷ್ಟು ಪಾಯಿಂಟ್ಸ್ ಹಾಕಬೇಕು. ಎಷ್ಟು ಮಾರ್ಕ್ಸಿಗಿದೆ ಅಂದರೆ ಇಲ್ಲಿ 3 ಮಾರ್ಕ್ಸಿಗೆ ನಾವು ಸುಮಾರು 6 ರಿಂದ 8 ಲೈನ್ ಬರೆದಿದ್ದೀವಿ ಸ್ನೇಹಿತರೆ. ಇಷ್ಟು ನಮಗೆ ಪಾಯಿಂಟ್ಸ್ ಇರಬೇಕು. ಏನಾಗ್ತದೆ ಅಂದರೆ ಮಾರ್ತಾಂಡವರ್ಮನ ಕುರಿತು ಬರೆಯಿರಿ ಅಂತೇಳಿ 3 ಮಾರ್ಕ್ಸ್ ಕೇಳಿದಾಗ ಅವನು ಸುಮಾರು ವೈನಾಡಿನ ಪ್ರಮುಖ ಅರಸ ಆಗಿದ್ದಾನೆ. ಇಲ್ಲಿ ನೋಡಿರಿ 1729ರಿಂದ 1758ರೊಳಗೆ ಆಡಳಿತ ಮಾಡ್ತಾನೆ. ತನ್ನ ಸುತ್ತಮುತ್ತಲೇ ಇರ್ತಕ್ಕಂಥ ಸಂಸ್ಥಾನಗಳನ್ನು ಡಚ್ಚರಿಂದ ಪರಾಕಿಯರಿಂದ ಏನು ಮಾಡ್ತಾನೆ ಅಂತಂದಾಗ ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಏನು ಮಾಡ್ತಾನೆ, ಸ್ಥಳಾಂತರ ಮಾಡ್ತಾನೆ. ಅದೇ ರೀತಿಯಾಗಿ ಇನ್ನೂ ಏನು ಮಾಡ್ತಾನೆ ಇನ್ನೊಂದು ಅಂತಂದಾಗ ಮತ್ತು ಕಾಯಂ, ಕೊಳಕ್ಕಂ ಮತ್ತು ಪುರಕಟ್ ಮತ್ತು ಒಡಕೋರಂ ದಾಳಿಯಿಂದ ಅಂದರೆ ಡಚ್ಚರ ದಾಳಿಯಿಂದ ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರ ಕೇಂದ್ರ ಡಚ್ಚರಿಂದ ವಶಪಡಿಸಿಕೊಳ್ತಾನೆ. ಮತ್ತು ಇನ್ನೊಂದು ಹೇಳಿಕೆ ನೀಡ್ತಾನೆ, ನಾವೆಂದು ಮೆಣಸಿನ ವ್ಯಾಪಾರವನ್ನು ಪರಾಕಿಯರಿಗೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇ ರೀತಿ ಇವನ ಆಡಳಿತವಧಿಯಲ್ಲಿ ತಿರುವಾಂಕೂರ ಏನಾಗಿತ್ತು ಅಂತಂದಾಗ ತಿರುವಂಕೂರ ಅತ್ಯಂತ ಶ್ರೀಮಂತ ಸಂಸ್ಥಾನವಾಗಿ ಹೊರಹೊಮ್ಮುತ್ತಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಆಯಿತು. ನೆಕ್ಸ್ಟ್ ಮುಂದಿನ ಕ್ವಶನ್ ಈ ರೀತಿ ಇದೆ ನೋಡಿ. 53ನೇ ಕ್ವಶನ್. ಪ್ರತಿಯೊಬ್ಬರಿಗೂ ರಾಜ್ಯಶಾಸ್ತ್ರದ ಜ್ಞಾನ ಅವಶ್ಯಕತೆ ಏಕೆ? ಹೇಗೆ ಸಮರ್ಥಿಸಿ ಅಂತ ನೋಡ್ರಿ. ಪ್ರತಿಯೊಬ್ಬರಿಗೂ ಇಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅವಶ್ಯಕತೆ ಏಕೆ, ಈ ರೀತಿ ಕ್ವಶನ್ ಕೇಳಿದ್ದಾನೆ. ಅದು ಏನು ಏಕೆ ಅಂತ ನೋಡುತ್ತೋದ್ರೆ ಇಲ್ಲಿ ಒಂದು ವಿಶೇಷತೆ ನೋಡಬೇಕಾದ್ರೆ ಏನಪ್ಪ ಅಂತಂದಾಗ ಇಲ್ಲಿ ಪಾಯಿಂಟ್ಸ್, ಪ್ರತಿಯೊಬ್ಬರಿಗೂ ರಾಜ್ಯಶಾಸ್ತ್ರದ ಜ್ಞಾನ ಅವಶ್ಯಕತೆ ಇರಲೇಬೇಕು, ಅದು ಏಕೆ ಅಂತ ಹೇಳಿಬಿಟ್ಟು ಇಲ್ಲಿ ಕ್ವಶನ್ ಸಮರ್ಥಿಸಿ ಅಂತ ಹೇಳಿದ್ದಾರೆ. ಇದು ಕೂಡ ಹೆಂಗೆ ಬರೆಯೋದು ಅಂತಂದಾಗ ಇಲ್ಲಿ ನೋಡ್ರಿ, ಫಸ್ಟಿಗೆ ಹಾಕ್ಬೇಕು ನಾವು ಪ್ರತಿಯೊಬ್ಬರಿಗೂ ರಾಜ್ಯಶಾಸ್ತ್ರದ ಜ್ಞಾನ ಅತಿ ಅವಶ್ಯಕವಾಗಿದೆ. ಏಕೆಂದರೆ
ಇಲ್ಲಿ ಕೆಲವು ಪಾಯಿಂಟ್ಸ್ ಆಗಿ ಬರಿಬೇಕು. ಏನು ಏಕೆಂದರೆ ಅದೇನು ಏಕೆಂದರೆ ರಾಜ್ಯದ ಉಗಮ ಮತ್ತು ಬೆಳವಣಿಗೆ ತಿಳಿಯಲು. ನೋಡಿ, ಯಾಕೆಂದರೆ ರಾಜ್ಯದ ಉಗಮ ಮತ್ತು ಬೆಳವಣಿಗೆ ತಿಳಿಯಲು ಕೂಡ ನಮಗೆ ಅವಶ್ಯಕವಾಗಿದೆ. ಅದೇ ರೀತಿಯಾಗಿ ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ಕಾನೂನು, ಸಮಾನತೆ ತಿಳಿಯಲು. ಸೊ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು. ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಉತ್ತಮ ಸರ್ಕಾರ, ಯುದ್ಧ, ಶಾಂತಿ, ಪರಿಕಲ್ಪನೆಗಳ ಬಗ್ಗೆ ತಿಳಿಯಲು. ಪರಿಕಲ್ಪನೆ ಬಗ್ಗೆ ತಿಳಿಯಲಾಗಿರ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ತಿಳಿಯಲು ಹಾಗೂ ಆಧುನಿಕ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ರಾಜಕೀಯ ಪ್ರಜ್ಞೆ ಬೆಳೆಸಿಕೊಳ್ಳಲು. ಮತ್ತು ನೆಕ್ಸ್ಟು ಇನ್ನೊಂದು ಪಾಯಿಂಟು, ನಾಗರಿಕತ್ವ ಮತ್ತು ನಾಯಕತ್ವದ ಗುಣ ಬೆಳೆಸಿಕೊಳ್ಳಲು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸು, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿಯಲು. ಸೊ ಲುಕ್ ಒಂದು ಸೆಕೆಂಡ್. ರಾಜ್ಯಶಾಸ್ತ್ರದ ನಮಗೆ ಏನಪ್ಪ ಅಂದರೆ ಕಲ್ಪನೆ ಅಥವಾ ರಾಜ್ಯಶಾಸ್ತ್ರದ ಜ್ಞಾನದ ಅವಶ್ಯಕತೆ ಏಕೆ ಅಂತ ಕೇಳಿದಾಗ, ರಾಜ್ಯಶಾಸ್ತ್ರ ನೋಡಿ, ಪ್ರತಿಯೊಬ್ಬರಿಗೂ ರಾಜ್ಯಶಾಸ್ತ್ರ ಜ್ಞಾನ ಅವಶ್ಯಕತೆ ಇದೆ. ಏಕೆಂದರೆ ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಕುರಿತು ತಿಳಿಯಲು ಆಗಿರ್ಬೋದು. ಅದೇ ರೀತಿ ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ಕಾನೂನು, ಸಮಾನತೆ ಬಗ್ಗೆ ಅರಿಯಲು ಅಥವಾ ತಿಳಿಯಲು ಅಂತ ಹೇಳ್ಬೋದು. ಮತ್ತು ಅದೇ ರೀತಿಯ ಉತ್ತಮ ಸರ್ಕಾರದ ಯುದ್ಧ, ಶಾಂತಿ ಮತ್ತು ಪರಿಕಲ್ಪನೆ ಬಗ್ಗೆ ತಿಳಿಯಲು ರಾಜ್ಯಶಾಸ್ತ್ರ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಗ್ಗೆ ತಿಳಿಯಲು ಕೂಡ ನಮಗೆ ಅವಶ್ಯಕತೆ ಇದೆ. ಅದೇ ರೀತಿ ಆಧುನಿಕ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ರಾಜಕೀಯ ಪ್ರಜ್ಞೆ ಬೆಳೆಸಿಕೊಳ್ಳಲು ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ನಾಗರಿಕತ್ವ ಮತ್ತು ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಕೂಡ ಅವಶ್ಯಕತೆ ಇದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿಯಲು ಕೂಡ ನಮ್ಗೆ ಏನು ಮಾಡಬೇಕು, ರಾಜಕೀಯ ಒಂದು ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ರಾಜ್ಯಶಾಸ್ತ್ರದ ಬಗ್ಗೆ ಅವಶ್ಯಕತೆ ತುಂಬ ಇದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡ್ರಿ, 54ನೇ ಕ್ವಶನ್ ಯಾವ ರೀತಿ ಇದೆ, ಭಾರತ ಇತಿಹಾಸ ರಚಿಸಲು ಹೀಗೆ ನೋಡಿ, ಇಲ್ಲಿ ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ನೋಡ್ರಿ. ಭಾರತದ ಇತಿಹಾಸ ರಚಿಸಲು ಇರ್ತಕ್ಕಂಥ ಸಾಹಿತ್ಯಗಳು ಹೇಗೆ ನಮಗೆ ಪೂರಕವಾಗಿವೆ ಅಂತ ಕೇಳಿದಾಗ, ಇಲ್ಲಿ ನೋಡಿ ಹೇಗೆ ಪೂರಕವಾಗಿವೆ ಅಂದರೆ ನಮಗೆ ಮೇನ್ ಇಂಪಾರ್ಟೆಂಟು ಪಾಯಿಂಟ್ಸು. ಏನು ಪಾಯಿಂಟ್ಸು ಅಂತಂದಾಗ ನೋಡಿ, ಇಲ್ಲಿ ಏನು ಪಾಯಿಂಟ್ಸು ಅಂತಂದಾಗ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಎಂಬುದಾಗಿ ವಿಂಗಡಿಸಲಾಗಿದೆ ಅಂತ ನಮ್ಗೆ ಗೊತ್ತಿದೆ. ಸೊ ನೋಡಿ, ನಮಗೆ ಹೇಗೆ ಅಂತಂದಾಗ ಪಾಯಿಂಟ್ಸ್ ಹಾಕಬೇಕು. ಲಿಖಿತ ಮತ್ತು ಅಲಿಖಿತ ನೋಡಿರಿ,
ಲಿಖಿತ ಆಗಿರ್ಬೋದು, ಲಿಖಿತ ರೂಪ ಆಗಿರ್ಬೋದು, ಮತ್ತು ದೇಶೀಯ ವಿದೇಶಿ ಅಂತ ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನು ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ನಾವು ವಿಂಗಡಿಸಿದ್ದೀವಿ. ಅದು ನೋಡ್ರಿ ಹೇಗೆ ಆಯಾ ಕಾಲಘಟ್ಟದಲ್ಲಿ ಪಾಯಿಂಟ್ಸ್ ಆಯಾ ಕಾಲಘಟ್ಟದಲ್ಲಿ ಚರಿತ್ರೆಯನ್ನು ಬಿಂಬಿಸ್ತಾ ಅಂತ ಹೇಳ್ಬೋದು. ಬಿಂಬಿಸದ ಬಿಂಬಿಸುತ್ತದೆ. ಇತಿಹಾಸಕಾರರಿಗೆ ಇನ್ನೊಂದು ಏನು ಮಾಡುತ್ತಪ್ಪ ಅಂತಂದಾಗ, ಇತಿಹಾಸ ಸಾಹಿತ್ಯ ಏನು ಅವಶ್ಯಕತೆ ಅಂದರೆ ಆಯಾ ಕಾಲಘಟ್ಟದ ಚರಿತ್ರೆ, ಅಲ್ಲಿರ್ತಕ್ಕಂಥ ವಾಸ್ತವ್ಯ ನಮ್ಗೆ ಏನು ಮಾಡುತ್ತೆ, ಎತ್ತಿ ತೋರಿಸುತ್ತದೆ ಅಂತ ನಾವು ಹೇಳ್ಬೋದಾಗಿದೆ. ಇನ್ನೊಂದು, ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿ ವಿಶ್ಲೇಷಣೆಗೆ ಸಹಕಾರಿಯಾಗುತ್ತೆ. ವಿಶ್ಲೇಷಣೆ ಮಾಡೋಕ್ಕೆ ಏನು ಮಾಡುತ್ತೆ, ಇದೊಂದು ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ದೇಶೀಯ ಸಾಹಿತ್ಯದಲ್ಲಿ ಏನೆಲ್ಲ ಆಗಿದೆ ನೋಡ್ರಿ. ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯ ಇರ್ತಾರೆ. ಕೌಟಿಲ್ಯ ಬರೆದಿರ್ತಕ್ಕಂಥದ್ದು ನೋಡ್ರಿ, ಬರೆದಿರ್ತಕ್ಕಂಥದ್ದು ಅರ್ಥಶಾಸ್ತ್ರ ಆಗಿರ್ಬೋದು. ಆಲ ಬರೆದಿರ್ತಕ್ಕಂಥ ಗತಾ ಸಪ್ತಶತಿ ನೋಡ್ರಿ, ಗಾಥಾ ಸಪ್ತಸತಿ. ಅದೇ ರೀತಿಯಾಗಿ ಇನ್ನೊಬ್ಬರು ಬರ್ತಕ್ಕಂಥ ಬಾಣಭಟ್ಟ ಬರೆದಿರ್ತಕ್ಕಂಥದ್ದು ಹರ್ಷ ಚರಿತ್ರೆ. ಅದೇ ರೀತಿಯಾಗಿ ಇನ್ನೊಬ್ಬರು ಬರ್ತಕ್ಕಂಥ ಪಂಪನ ವಿಕ್ರಮಾರ್ಜುನ ವಿಜಯ. ಬೌದ್ಧ ಧರ್ಮದ ತ್ರಿಪಿಟಕಗಳು ಶ್ರೀ ವಿಜಯನ ಕವಿರಾಜ ಮಾರ್ಗ, ಶ್ರೀ ವಿಜಯನ ಕವಿರಾಜ ಮಾರ್ಗ ಸಹಕಾರಿಯಾಗಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿದೇಶೀಯ ಸಾಹಿತ್ಯ ಏನಂದರೆ ನಮ್ಗೆ ಗೊತ್ತಿದೆ, ಮೆಗಸ್ತಾನಿಸ್ನ ಇಂಡಿಕಾ ಗ್ರಂಥ. ಅವು ಇತಿಹಾಸ ತಿಳಿಯಲು ನಮಗೆ ಸಾಹಿತ್ಯ ಹೇಗೆ ಪೂರಕವಾಗಿ ಅಂದರೆ ಇತಿಹಾಸ ರಚಿಸಲು ಅಂದರೆ ತಿಳಿಯಲು ನಮಗೆ ಹೇಳುತ್ತೆ. ಅಲ್ಲಿ ಮೆಗಸ್ತಾನಿಸ್ ಬರೆದಿರ್ತಕ್ಕಂಥದ್ದು ಇಂಡಿಕಾ ಗ್ರಂಥ ಬರೀತಾನೆ. ಯುಯನ್ ಸ್ಟ್ಯಾಂಗ್ ಬರೆದಿರ್ತಕ್ಕಂಥ ಸಿಯುಕಿ ಗ್ರಂಥದಲ್ಲಿ ಆಗಿರ್ಬೋದು. ಅದೇ ಇವು ಸಾಕಷ್ಟು ಏನು ಮಾಡ್ತಾವೆ ಅಂತಂದಾಗ ಗ್ರಂಥಗಳು ಇತಿಹಾಸ ಹೇಗೆ ರಚನೆ ಆಯಿತು, ಇತಿಹಾಸ ಹೇಗೆ ರಚನೆ ಮಾಡಬೇಕನ್ನೋ ಉದ್ದೇಶಕ್ಕೆ ತಮ್ಮದೇ ಆದ ಒಂದು ಕೊಡುಗೆಗಳನ್ನು ನೀಡ್ತಾವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟಾಲಮಿ ಬರೆದಿರ್ತಕ್ಕಂಥ ಜಿಯೋಗ್ರಫಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಇವುಗಳೆಲ್ಲ ಚೆನ್ನಾಗಿ ಏನು ಮಾಡ್ತಾರೆ ಅಂತಂದಾಗ ಇತಿಹಾಸ ರಚನೆ ಅವಶ್ಯಕತೆ ಪೂರಕವಾಗಿವೆ, ಮೂಲ ದಾಖಲೆಗಳಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ನೋಡಿ, ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಏನಿದೆ, ಕರ್ನಾಟಕ ಭೌಗೋಳಿಕ ಸ್ಥಾನಮಾನ ಕುರಿತು ಬರೆಯಿರಿ ಅಂತ ಸ್ಥಾನಮಾನ ಕುರಿತು ಬರೆಯಿರಿ ಅಂತಂದಾಗ ನೋಡಿ, ಕರ್ನಾಟಕ ಭೌಗೋಳಿಕ ಸ್ಥಾನಮಾನ ಇದು ಕೂಡ ಒಂದು ಪ್ರಮುಖವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಿದು ಅಂತಂದಾಗ
ಸೊ ಇಲ್ಲಿ ನೋಡ್ರಿ, ನಮ್ಗೆ ಗೊತ್ತಿದೆ ಕರ್ನಾಟಕ ಭೌಗೋಳಿಕ ಸ್ಥಾನಮಾನ ಯಾವ ರೀತಿ ಇದೆ, ಹೇಗಿದೆ ಅಂದರೆ ನಮ್ಮ ಸುಮಾರು 1956ರಲ್ಲಿ ವಿಶಾಲ ಮೈಸೂರು ಇತ್ತು. ವಿಶಾಲವಾದ ಒಂದು ಮೈಸೂರು ರಚನೆ ಆಗುತ್ತೆ. ರಾಜ್ಯ ರಚನೆ ಯಾವಾಗ ರಚನೆ ಆಗುತ್ತೆ? ಸುಮಾರು 1956ರಲ್ಲಿ ವಿಶಾಲ ಮೈಸೂರು ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೆ 1973 ನವೆಂಬರ್ 1ರಂದು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ಎಂದು ನಾಮಕರಣ ಮಾಡ್ತೀವಿ. ಕರ್ನಾಟಕ ಎಂದು ನಾಮಕರಣ ಮಾಡಲಾಗುತ್ತದೆ. ಅದರ ಭೌಗೋಳಿಕ ಸ್ಥಾನ ಏನು ಅಂತ ಹೇಳಿದಾಗ, ಸೊ ಇಲ್ಲಿ ಉತ್ತರ ಅಕ್ಷಾಂಶದಿಂದ ನೋಡಿ 11 ಡಿಗ್ರಿ 31 ಡಿಗ್ರಿದಿಂದ ಉತ್ತರ ಅಕ್ಷಾಂಶ 18ರಿಂದ 45 ಮಧ್ಯದಲ್ಲಿದೆ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಏನಂತಂದಾಗ ಪಶ್ಚಿಮದಿಂದ ಪೂರ್ವಕ್ಕೆ, ಸೊ ನಮ್ಮ ಕರ್ನಾಟಕ ಹಿಂಗೆ ಗೊತ್ತಿದೆ, ಈ ರೀತಿ ಇದೆ. ಪಶ್ಚಿಮದಿಂದ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ ಇದೆ, 400 ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪೂರ್ವ ರೇಖಾಂಶ ಏನಪ್ಪ ಅಂತಂದಾಗ 74ರಿಂದ 121ರಿಂದ, ಸೊ ಅದೇ ರೀತಿಯಾಗಿ 78ರಿಂದ 40 ಮಧ್ಯದಲ್ಲಿದೆ ಅಂತ ಹೇಳ್ಬೋದು. ಸೊ ನೋಡಿ, ಪೂರ್ವ ರೇಖಾಂಶ ಇಲ್ಲಿ ಮೇಲೆ ಉತ್ತರ ರೇಖಾಂಶ ನೋಡಿದ್ವಿ, ಇಲ್ಲಿ ಪೂರ್ವ ರೇಖಾಂಶ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತಂದಾಗ ನೋಡಿ, ಇಲ್ಲಿ 74 ಪೂರ್ವ ರೇಖಾಂಶದಿಂದ 221, ಅದೇ ರೀತಿ 78 ಪೂರ್ವ ರೇಖಾಂಶದಿಂದ 40 ಮಧ್ಯದಲ್ಲಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಉತ್ತರದಿಂದ ದಕ್ಷಿಣಕ್ಕೆ 700 ಕಿಲೋಮೀಟರ್ ಇದೆ. ಉತ್ತರದಿಂದ ದಕ್ಷಿಣಕ್ಕೆ ಅಂದರೆ ಇಲ್ಲಿದೆ, ಉತ್ತರದಿಂದ ದಕ್ಷಿಣಕ್ಕೆ 700 ಕಿಲೋಮೀಟರ್ಸ್, ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ಸ್. ಇಲ್ಲಿ ಬೀದರ್ ಜಿಲ್ಲೆಯ ಔರಬ್ ತಾಲೂಕು ಉತ್ತರ ತುದಿಇದೆ. ಇಲ್ಲಿ ಈ ಕಡೆ ಮುಳಿಬಾಗಿಲು ಆಗುತ್ತೆ, ಈ ಕಡೆ ಕಾರವಾರ ಆಗುತ್ತೆ. ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಸ್ವಲ್ಪ ವಿವರವಾಗಿ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ನಿಮಗೆ. ಏಯ್ ಸೊ ಇಲ್ಲೊಂದು ಕ್ವಶನ್ ಇದೆ. ಇತ್ತೀಚೆಗೆ ಕೇಂದ್ರ ಕುಟುಂಬಗಳು ಹೆಚ್ಚಾಗಲು ಕಾರಣವೇನು ಎಂಬುದನ್ನು ಸಮರ್ಥಿಸಿ. ಸೊ ನೋಡಿ, ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಇತ್ತೀಚೆಗೆ ಕೇಂದ್ರ ಕುಟುಂಬಗಳು ಇವೆಲ್ಲ ಅವು ಹೆಚ್ಚಾಗಲು ಕಾರಣವೇನು ಅಂತ ಎಕ್ಸ್ಪ್ಲೈನ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಅಂತಂದಾಗ ನೋಡ್ರಿ, ಕೇಂದ್ರ ಕುಟುಂಬ ಅಂದರೆ ಏನು ಅಂತ ಫಸ್ಟ್ ತಿಳ್ಬೇಕು. ನೋಡ್ರಿ, ತಂದೆ ತಾಯಿ ಅವರ ಅವಿವಾಹಿತ ಮಕ್ಕಳ ಸದಸ್ಯರಾಗಿರುವ ಕುಟುಂಬವನ್ನು ಕೇಂದ್ರ ಕುಟುಂಬ ಎಂದು ಕರಿತೀವಿ. ಸೊ 1 ಲಕ್ಷ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳ ಸದಸ್ಯರಾಗಿರ್ತಕ್ಕಂಥ ಒಂದು ಕುಟುಂಬವನ್ನು ಏನಂತ ಕರಿತೀವಿ? ಕೇಂದ್ರ ಕುಟುಂಬ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನು ಅಂತಂದ ನೋಡ್ರಿ, ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳ ಜೊತೆ ಸದಸ್ಯರಾಗಿರುವ ಕುಟುಂಬವನ್ನು ಏನಂತ ಕರಿತೀವಿ? ಕೇಂದ್ರ ಕುಟುಂಬ ಎಂತೀವಿ. ಇವುಗಳ ಕಾರಣ ಏನು ಹೆಚ್ಚಾಗಲಿ ಇತ್ತೀಚೆಗೆ ಅಂತಂದಾಗ ಒಂದನೇ ಪಾಯಿಂಟ್ಸ್ ಏನಂದರೆ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆ. ಸೊ ನೋಡಿ, ಇಲ್ಲಿ ಕೇಂದ್ರ ಕುಟುಂಬ ಅಂದರೆ ಇಷ್ಟೇ, ತಂದೆ ತಾಯಿ ಅವ್ರ ಜೊತೆ ಮಕ್ಕಳು ಇರ್ತಾರೆ. ಅದಕ್ಕೆ ಏನಪ್ಪ ಅಂತಂದಾಗ ಅವಿವಾಹಿತವಾಗಿರ್ತಕ್ಕಂಥ ಮಕ್ಕಳ ಜೊತೆ ಇರ್ತಾರಲ್ಲ, ಅದಕ್ಕೆ ನಾವು ಕೇಂದ್ರ ಕುಟುಂಬ ಅಂತ ಕರಿತೀವಿ. ಇಲ್ಲಿ ಯಾಕೆ ಹೆಚ್ಚಾಗಲು ಕಾರಣ ಅಂದರೆ ಅವರಿಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇರುತ್ತೆ. ವೈಯಕ್ತಿಕ ಒಂದು ಸ್ವಾತಂತ್ರ್ಯದ ಒಂದು ಅವಶ್ಯಕತೆ, ತಂದೆ ಆಗಿರ್ಬೋದು ತಾಯಿ ಇರ್ಬೋದು, ಯಾವುದೇ ಇನ್ನೊಬ್ಬರ ಇದರಲ್ಲಿ ಬೆಳಿಬಾರ್ದು, ನಾವು ಓನ್ ಆಗಿರ್ಬೇಕನ್ನೋ ಭಾವನೆ ಅವರಲ್ಲಿ ಮೂಡಿರುತ್ತೆ.
ಮತ್ತಿನ್ನೊಂದೇನೆಂದರೆ ವೈಯಕ್ತಿಕ ಸುಖ ಮತ್ತು ಸ್ವಯಂ ತೃಪ್ತಿ. ಇಲ್ಲಿ ವೈಯಕ್ತಿಕ ಸುಖ ಅಂದರೆ ತಾವು ಚೆನ್ನಾಗಿ ಹೀಗೆ ಇರಬೇಕು ಆಗಿರಬೇಕು ಮತ್ತು ಮನಸ್ಸಿನ ತೃಪ್ತಿಗಾಗಿ ಅವರು ಇದನ್ನೇ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಆಸ್ತಿ ಹಕ್ಕು. ಆಸ್ತಿ ಹಕ್ಕು ಅಂದರೆ ತಮ್ಮ ಆಸ್ತಿ ಬೇರೆಯವರಿಗೆ ಹೋಗೋ ಚಾನ್ಸಸ್ ಇದೆಯಾ ಅಂತೇಳಿ. ಅದೊಂದು ಬದಲಾದ ಸಾಮಾಜಿಕ ಮೌಲ್ಯಗಳು, ಅಂದರೆ ಸಮಾಜದಲ್ಲಿ ಕೆಲವು ಮೌಲ್ಯಗಳು ಕೂಡ ಬದಲಾಗೋಕ್ಕೆ ಮೂಲ ಕಾರಣಗಳು. ಸಾಮಾಜಿಕ ಮೌಲ್ಯಗಳು. ಅದೇ ರೀತಿಯಾಗಿ ಕೈಗಾರೀಕರಣ, ನಗರೀಕರಣ, ಧಾರ್ಮಿಕ ಪ್ರಭಾವ ಕುಗ್ಗುವಿಕೆ. ಅಂದರೆ ಇಲ್ಲಿ ಧಾರ್ಮಿಕ ಅಂದರೆ ಸಂಪ್ರದಾಯಗಳ ಪ್ರಭಾವ ಕುಗ್ಗುವಿಕೆ ಅಂದರೆ ಅಲ್ಲಿ ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯಕ್ಕೆ ಬೆಲೆ ಕೊಡದೇ ಇರುವುದನ್ನಬಹುದು. ಮತ್ತು ಅದೇ ರೀತಿಯಾಗಿ ಸ್ತ್ರೀ ಸ್ವಾತಂತ್ರ್ಯ, ಇಲ್ಲಿ ಮಹಿಳೆಯರೇ ಸ್ವತಂತ್ರವಾಗಿರ್ಬೇಕನ್ನೋದು. ಇವೆಲ್ಲವೂ ಏನಂತವಂದರೆ ಒಂದು ಕೇಂದ್ರ ಕುಟುಂಬಕ್ಕೆ ಮೂಲ ಹೆಚ್ಚಾಗಲು ಕಾರಣ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಇಷ್ಟು ಈಗ ಎಷ್ಟೆಷ್ಟು ಅಂದರೆ ಸುಮಾರು 3 ಮಾರ್ಕ್ಸಿಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು 3 ಮಾರ್ಕ್ಸಿಗೆ ಕಂಪಲ್ಸರಿ ನೀವು 6 ಪಾಯಿಂಟ್ಸ್ ಅಂತೂ ಬರೆಯಬೇಕು. 6 ಪಾಯಿಂಟ್ಸ್ ಕಂಪಲ್ಸರಿ ಇರಬೇಕು ಸ್ನೇಹಿತರೆ. ಯಾಕಂತಂದಾಗ ಅಲ್ಲೇ ಡಿಸ್ಕ್ರಿಪ್ಟಿವ್ನ ಕರೆಕ್ಟಾಗಿ ಚೆಕ್ ಮಾಡೋದ್ರಿಂದ ಇಲ್ಲಿ ನಮ್ಮ ಸಾಮರ್ಥ್ಯವನ್ನು ಅಳತೆ ಮಾಡ್ತಾ ಇರ್ತಾರೆ. ಏನಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕೌಶಲ್ಯ, ಸ್ಕಿಲ್, ಬರವಣಿಗೆ ಸ್ಕಿಲ್ ಆಗಿರ್ಬೋದು, ನಾಲೆಡ್ಜ್ ಬಗ್ಗೆ, ಅಂದರೆ ಇವರಿಗೆ ಇದ್ರ ಬಗ್ಗೆ ಎಷ್ಟು ಐಡಿಯಾ ಇದೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಬೇಕಾಗುತ್ತಲ್ಲ. ಹಾಗಾಗಿ ಅವರು ಅದನ್ನೇ ಚೆಕ್ ಮಾಡೋಕ್ಕೆ ನಮಗೆ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇಲ್ಲಿ ನೆಕ್ಸ್ಟ್ ಕ್ವೆಶನ್ 57. ಏನು 57 ಏನಿದೆ? ಪಾರ್ಸಿ ಮತ ಆಚರಣೆಗಳು. ಇಲ್ಲಿ ಏನಪ್ಪ ಅಂತಂದಾಗ ಪಾರ್ಸಿ ಮತ ಆಚರಣೆಗಳು ಇಸ್ಲಾಂ ಮತದ ಆಚರಣೆಗಳಿಂದ ಹೇಗೆ ಭಿನ್ನವಾಗಿವೆ ವಿಶ್ಲೇಷಿಸಿ. ಸೊ ಎಲ್ಲ ಓದಬೇಕಾಗುತ್ತೆ. ಇದು ಸಮಾಜ ವಿಜ್ಞಾನ ಆಗಿರೋದ್ರಿಂದ ಪ್ರತಿಯೊಂದು ಪ್ರಿಂಟ್ ಟು ಪ್ರಿಂಟ್ ಕ್ವೆಶನ್ ಎಲ್ಲಿ ಹೇಗೆ ಕೇಳ್ತಾನೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ನಿಮಗೆ ಮಾಡೆಲ್ 10 ಕ್ವೆಶನ್ ಪೇಪರ್ನ ರೆಡಿ ಮಾಡಿದ್ದೀವಿ ಸ್ನೇಹಿತರೆ ನಿಮಗೋಸ್ಕರ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ. ಪಾರ್ಸಿ ಮತದ ಆಚರಣೆಗಳು ಇಸ್ಲಾಂ ಮತದ ಆಚರಣೆಗಿಂತ ಹೇಗೆ ಭಿನ್ನವಾಗಿದೆ ಅಥವಾ ವ್ಯತ್ಯಾಸ. ಭಿನ್ನ ಮೀನ್ಸ್ ಇಲ್ಲಿ ಡಿಫ್ರೆನ್ಸ್, ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡಿರಿ. ಪಾರ್ಸಿ ಧರ್ಮದ ಸ್ಥಾಪಕ ಗೊತ್ತು ನಮಗೆ. ಇಲ್ಲಿ ಪಾರ್ಸಿ ನಾವು ಏನಿಲ್ಲ, ಜಸ್ಟ್ ಅವ್ರು ಏನು ಕೇಳ್ತಾರೆ ಅಷ್ಟೇ ಬರೋಣ. ಪಾರ್ಸಿ ಧರ್ಮದಲ್ಲಿ ಹೌರ್ ಮಜ್ದ ಅಥವಾ ಮಜದ ಇವರ ಒಂದು ದೈವವಾಗಿದೆ, ಅಂದರೆ ದೇವರು, ಇವರ ಒಂದು ದೇವರು ಅಂತ ಹೇಳ್ಬೋದು. ಉಪವಾಸ, ಬ್ರಹ್ಮಚಾರ್ಯ ಮತ್ತು ನೈರ್ಮಲ್ಯತೆ ಇವರ ಆಚರಣೆಗಳು. ಇವರ ಒಂದು ಆಚರಣೆಗಳು ಏನಾಗ್ಯಾವ ಅಂದರೆ ಉಪವಾಸ ಅಂತಿರೋ ಒಪ್ಪತ್ತು ಅದಂತೀವಲ್ಲ ನಾರ್ಮಲ್ ಆಗಿ. ಉಪವಾಸ, ಬ್ರಹ್ಮಚಾರ್ಯ ಹಾಗೂ ನೈರ್ಮಲ್ಯತೆ. ಇವರ ಪ್ರಮುಖ ಆಚರಣೆಗಳು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪಾರ್ಸಿದಾಯ್ತು. ಇಸ್ಲಾಂ ಧರ್ಮದ ಒಂದು ದೈವ ಯಾರನ್ನ ಧರ್ಮೀಯ ಒಂದು ಅಲ್ಲ. ಇಸ್ಲಾಂ ಧರ್ಮದ ದೇವರು ಅಲ್ಲ ಅನ್ಬೋದು. ಅಲ್ಲಹ ತಮ್ಮ ದೈವ ಎಂದು ನಂಬ್ತಾರೆ, ಅವರ ದೈವ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದಾಗ ಇಲ್ಲಿ ಕಲಿಮಾ, ರೋಜಾ, ಕಲಿಮಾ ಮತ್ತು ರೋಜಾ, ಜಕತ್, ಅಜ್ ಇವರ ಆಚರಣೆಗಳು, ಇವರ ಪ್ರಮುಖ ಆಚರಣೆಗಳು ಅಂತ ನಾವಿಲ್ಲಿ ಹೇಳ್ಬೋದು. ಇವರ ಪ್ರಮುಖ ಆಚರಣೆಗಳು ಯಾವುದು ಅಂತಂದರೆ ನಮ್ಗೆ ಗೊತ್ತಿದೆ. ಅವರ ಪ್ರಮುಖ ಆಚರಣೆ ಉಪವಾಸ, ಬ್ರಹ್ಮಚಾರ್ಯ, ನೈರ್ಮಲ್ಯತೆ. ಆದರೆ
ಇವರ ಪ್ರಮುಖ ಆಚರಣೆಗಳೇನೆಂದರೆ ಕಲಿಮಾ, ರೋಜಾ, ಜಕಾತ್, ಹಜ್ ಇವರ ಪ್ರಮುಖ ಆಚರಣೆಗಳು ಅಂತ ಹೇಳ್ಬೋದು. ಇಲ್ಲಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತಂದಾಗ ಇಲ್ಲಿ ಕುರಾನ್ ಅಂತ ಅನ್ಬೋದು, ಕುರಾನ್. ಅದೇ ರೀತಿ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ನೋಡ್ರಿ, ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತಂದಾಗ ಇಲ್ಲಿ ಜೆಂಡಾ ಆವೆಸ್ತಾ ಅಂತ ಅನ್ಬೋದು. ಜರಾದ್ರಷ್ಟ ಗೊತ್ತು ನಿಮಗೆ, ಆವೆಸ್ತಾ. ಇಷ್ಟು ಬರಿಬೇಕು 3 ಮಾರ್ಕ್ಸಿಗೆ. ನೋಡ್ರಿ, ಅವರು ವ್ಯತ್ಯಾಸ ಕೇಳಿದರೆ ಇಲ್ಲಿ ಏನು ವ್ಯತ್ಯಾಸ ಅಂತಂದಾಗ ಪಾರ್ಸಿ ಧರ್ಮದ ಒಂದು ದೇವರು ಯಾರಂತ ಕೇಳ್ತಾರೆ, ಅವರ್ ಮಜ್ದಾ ಅಂತ ಹೇಳ್ಬೋದು. ಅದೇ ರೀತಿ ಇವರು ಆಚರಣೆ ಏನಿತ್ತಂದರೆ ಉಪವಾಸ ಆಗಿರ್ಬೋದು, ಬ್ರಹ್ಮಚಾರಿ ಆಗಿರ್ಬೋದು, ಅವರ ನೈರ್ಮಲ್ಯತೆ ಇವರ ಆಚರಣೆ. ಆದರೆ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದ ಪವಿತ್ರ ಒಂದು ಆಚರಣೆಗಳು ಯಾವಂದರೆ ಕಲಿಮಾ, ರೋಜಾ ಮತ್ತು ಹಜ್, ಜಕಾತ್ ಮತ್ತು ಹಜ್ ಅಂತ ಕರಿಬೋದು. ಅದೇ ರೀತಿಯಾಗಿ ಇವರ ಧರ್ಮ ಯಾವುದಿರುತ್ತೆ, ಅಲ್ಲಾಹ್ ಇರ್ತಾನೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಏನಪ್ಪ ಅಂದರೆ ಕುರಾನ್. ಆದರೆ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಆವೆಸ್ತಾ ಅಂತ ನಾವಿಲ್ಲಿ ಕರಿಬೋದು ಸ್ನೇಹಿತರೆ. ಇದು ನಿಮಗೆ 58ನೇ ಕ್ವಶನ್ ಹೇಗಿರ್ತಿದೆ. ಏನಿದೆ, ರಾಜ್ಯ ನಿರ್ದೇಶನ ತತ್ವಗಳ ಕುರಿತು ಬರೆಯಿರಿ. 3 ಮಾರ್ಕ್ಸಿಗೆ ಬರೀಬೇಕು. ರಾಜ್ಯ ನಿರ್ದೇಶನ ತತ್ವಗಳ ಕುರಿತು ಬರೆಯಿರಿ ಅಂತ ಕೇಳಿದರೆ, ಸೊ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಹಾಕಬೇಕು. ಏನಂದರೆ, ನಮ್ಮ ಸಂವಿಧಾನದಲ್ಲಿ ನಾಲ್ಕನೇ ಭಾಗದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳ ಕುರಿತು ವಿವರವಾಗಿ ನೀಡಲಾಗಿದೆ ಅಂತ ಬರಿಬೇಕು. ಆನಂತರ ಬರೆದು ಏನು ಮಾಡ್ತೀರಾ ಅಂತಂದರೆ, ಇದನ್ನು ಐರಿಷ್ ಮೀನ್ಸ್ ಐರ್ಲ್ಯಾಂಡ್ ರಾಜ್ಯ ನಿರ್ದೇಶನ ತತ್ವಗಳನ್ನು ಐರ್ಲ್ಯಾಂಡ್ ದೇಶದಿಂದ ಪಡೆಯಲಾಗಿದೆ ಅಥವಾ ಅಳವಡಿಸಿಕೊಳ್ಳಲಾಗಿದೆ ಅಂತ ಹಾಕಬೇಕು. ಅಳವಡಿಸಿಕೊಳ್ಳಲಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಪಾಯಿಂಟ್ಸ್ ಏನು ಹಾಕ್ಬೇಕಂತಂದಾಗ, ಇಲ್ಲಿ ರಾಜ್ಯ ನಿರ್ದೇಶನ ತತ್ವಗಳು ಎದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅವರು ತತ್ವಗಳ ಕುರಿತು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸುಖಿ ರಾಜ್ಯದ ಪರಿಕಲ್ಪನೆಯಿಂದ ನೋಡಿ, ಯಾಕೆ ಅಳವಡಿಸಿಕೊಳ್ಳಲಾಗಿದೆ ಅಂದರೆ, ಸುಖಿ ರಾಜ್ಯದ ಪರಿಕಲ್ಪನೆಯಿಂದ ರಾಜ್ಯ ನಿರ್ದೇಶನ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಓಕೆ, ರಾಜ್ಯ ನಿರ್ದೇಶನ ತತ್ವಗಳನ್ನು ಸಂವಿಧಾನದಿಂದ ಸುಖಿ ರಾಜ್ಯ ರಚನೆ ಆಗಲಿ, ನಮ್ಮ ರಾಜ್ಯ ಒಂದು ಉತ್ತಮ ಒಂದು ಫಲಿತಾಂಶದಿಂದ ಕೂಡಿರಲಿ ಅನ್ನೋದ್ರಿಂದ ಸುಖಿ ರಾಜ್ಯ ಅಂತ ಕರಿತೀವಲ್ಲ, ಆ ಸುಖಿ ಅದರ ಸಲುವಾಗಿ ಸುಖಿ ರಾಜ್ಯನ ನಿರ್ಮಾಣ ಮಾಡುವ ಸಲುವಾಗಿ ಒಂದು ಏನಪ್ಪ ಅಂತಂದಾಗ ರಾಜ್ಯ ನಿರ್ದೇಶನ ತತ್ವಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಈ ತತ್ವವು ರಾಜ್ಯ ನಿರ್ವಹಿಸಬೇಕಾದ ಕಾರ್ಯಕ್ರಮಗಳ ಮಾರ್ಗಸೂಚಿಯಾಗಿದೆ. ರಾಜ್ಯ ನಿರ್ದೇಶನ ತತ್ವಗಳಿದಾವಲ್ಲ ನೋಡ್ರಿ, ಈ ತತ್ವವು ರಾಜ್ಯ ನಿರ್ವಹಿಸಬೇಕಾದ, ನೋಡ್ರಿ ನೆನಪಿರಲಿ, ನಿರ್ವಹಿಸಬೇಕಾದ ಕಾರ್ಯಕ್ರಮಗಳ ಮಾರ್ಗಸೂಚಿಗಳಾಗಿವೆ. ಸೊ ನೋಡಿ, ರಾಜ್ಯ ನಿರ್ದೇಶನ ತತ್ವಗಳು ಪ್ರತಿ ಯಾವುದೇ ಒಂದು ರಾಜ್ಯವು ಯಾವ ರೀತಿ ಕಾರ್ಯ ಮಾಡಬೇಕನ್ನೋದು ಮಾರ್ಗಗಳಾಗಿ, ಅಂದರೆ ದಾರಿ ತೋರಿಸುವಂಥ ಒಂದು ನಿರ್ದೇಶನಗಳಾಗಿ. ನೋಡ್ರಿ, ನಿರ್ದೇಶನ ಅಂದ್ರೆ ಏನು, ತೋರಿಸೋದು. ರಾಜ್ಯ ನಿರ್ದೇಶನ ತತ್ವಗಳು ಯಾಕೆಂದರೆ ಯಾವುದೇ ಒಂದು ರಾಜ್ಯವು ತನ್ನ ಕೆಲಸವನ್ನು ಯಾವ ರೀತಿ ನಿರ್ವಹಿಸಬೇಕನ್ನೋದೇ ಹೇಳಿಕೊಡ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರಾಜ್ಯ ನಿರ್ದೇಶನ ತತ್ವಗಳದವಲ್ಲ, ರಾಜ್ಯ ಮತ್ತು ಕೇಂದ್ರ ನಿರ್ದೇಶನ ಸ್ವರೂಪದಲ್ಲಿದೆ. ರಾಜ್ಯ ಮತ್ತು ಕೇಂದ್ರ ಯಾವ ರೀತಿ ತಮ್ಮ ಸಂಬಂಧವನ್ನು ಬೆಸೆದಿದೆ, ಯಾವ ರೀತಿ ಒಂದಕ್ಕೊಂದು ಪೂರಕವಾಗಿ ಅನ್ನೋದು ಕೂಡ ಎತ್ತಿ ತೋರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಯಾವುದೇ ಒಂದು ಸರ್ಕಾರವು ಪ್ರಜೆಗಳ ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು,
ಅದೇ ರೀತಿಯ ರಾಜಕೀಯ ನ್ಯಾಯ ದೊರಕಿಸಿಕೊಡುವ ಉದ್ದೇಶ ಹೊಂದಿದೆ. ನೋಡ್ರಿ, ಕೊಡುವ ಉದ್ದೇಶ ಹೊಂದಿದೆ. ಸೊ ನೋಡಿ, ಇಲ್ಲಿ ಸರ್ಕಾರವು ಪ್ರಜೆಗಳ ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಆಗಿರ್ಬೋದು ನ್ಯಾಯ ದೊರಕಿಸುವ ಸಮಾನತೆಯನ್ನು ತೋರಿಸ್ತಕ್ಕಂಥ ಒಂದು ಏನಪ್ಪ ಅಂದರೆ ಉದ್ದೇಶ ಹೊಂದಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ನೋಡ್ರಿ, ಇವುಗಳು ನೈತಿಕ ತಳಹದಿ ಮೇಲೆ ನಿಂತಿವೆ. ನೋಡ್ರಿ, ಇವುಗಳು ಒಂದು ನೈತಿಕ ಅಂದರೆ ಭಾವನೆಗಳಿಗೆ ಸಂಬಂಧಿಸಿದ್ದು. ಇವುಗಳು ನೈತಿಕ ತಳಹದಿಯ ಮೇಲೆ ನಿಂತಿವೆ ಅಂತ ಹೇಳ್ಬೋದು. ಒಂದು ವೇಳೆ ಇಲ್ಲಿ ಒಂದು ಪಾಯಿಂಟ್ಸ್ ಕೇಳ್ಬೋದು, ಸರ್ಕಾರ ಇವುಗಳನ್ನು ಕಾರ್ಯಗತಗೊಳಿಸದಿದ್ದರೆ ಅವುಗಳನ್ನು ನ್ಯಾಯಾಲಯದಲ್ಲಿ ಏನಪ್ಪ ಅಂದರೆ ಪ್ರಶ್ನಿಸುವಂತಿಲ್ಲ. ಇದು ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಸರ್ಕಾರ ಸೈಲೆಂಟ್ ಅಂತ ಹೇಳೋರ್ನೆ, ನೀನು ಹೋದ್ರಬೇಡ ಇಲ್ಲಿ. ಸೊ ನೋಡಿ ಸ್ನೇಹಿತರೆ, ಸರ್ಕಾರ ಇವುಗಳನ್ನು ಕಾರ್ಯಗತಗೊಳಿಸದಿದ್ದರೆ ಅಥವಾ ಇವುಗಳನ್ನು ಜಾರಿ ಮಾಡದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ಒಂದು ರಾಜ್ಯ ನಿರ್ದೇಶನ ತತ್ವದ ಮಾಹಿತಿಯಾಗಿದೆ. ನೆಕ್ಸ್ಟು ಭಾರತ ವ್ಯವಸಾಯದ ಪ್ರಾಮುಖ್ಯತೆ ಕುರಿತು ಬರೆಯಿರಿ. ಭಾರತದ ವ್ಯವಸಾಯದ ಒಂದು ಪ್ರಾಮುಖ್ಯತೆ ಏನಿದೆ? ವ್ಯವಸಾಯದ ಒಂದು ಪ್ರಾಮುಖ್ಯತೆ ಅಂತಂದರೆ, ಸೊ ನೋಡಿ, ಇಲ್ಲಿ ಭೂಮಿಯನ್ನು ಒಂದು ವ್ಯವಸಾಯ ಅಂದರೆ ಏನು ಅನ್ನೋದಾದರೆ, ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸುವ, ಅದರಿಂದ ಮಾನವ ಪ್ರಾಣಿಗಳಿಗೆ ಉಪಯೋಗವನ್ನು ಪಡೆಯುವುದನ್ನೇ ವ್ಯವಸಾಯ ಅಂತ ಕರಿತೀವಿ. ಇಲ್ಲಿ ಅದರ ಪ್ರಾಮುಖ್ಯತೆ ಕೇಳಿದರೆ ಇಲ್ಲಿ ವ್ಯವಸಾಯ ಅಂದರೆ ಏನು, ಕೃಷಿ ಅಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ಏನು, ಒಂದು ಭೂಮಿಯನ್ನು ಉಳುಮೆ ಮಾಡಿ ಅಲ್ಲಿ ಯಾವುದೇ ಒಂದು ಬೆಳೆ ಪೋಷಿಸಿ ಅದರಿಂದ ಮಾನವ ಹಾಗೂ ಪ್ರಾಣಿಗಳ ಉಪಯೋಗಕ್ಕೆ ಏನೋ ಒಂದು ವ್ಯವಸ್ಥೆಯನ್ನು ಪಡೆಯುವ ಒಂದು ಪಡೆಯುವುದನ್ನೇ ವ್ಯವಸಾಯ ಅಥವಾ ಕೃಷಿ ಅಂತ ಕರಿತೀವಿ. ಯಾವುದೋ ಒಂದು ಭೂಮಿ ಇದೆ, ಅಲ್ಲಿ ಉಳುಮೆ ಮಾಡಿ ಅಲ್ಲಿ ಕೃಷಿ ಮಾಡುವುದನ್ನೇ ವ್ಯವಸಾಯ. ಓಕೆನಾ, ಶಾರ್ಟ್ ಪಟ್ಟಲ್ಲಿ ಇದು ವ್ಯವಸಾಯ ಗೊತ್ತಿದೆ ನಮಗೆ ಹೇಳಬೇಕು. ವ್ಯವಸಾಯವು ಮುಖ್ಯ ಕಸುಬಾಗಿದೆ. ಇಲ್ಲಿ ವ್ಯವಸಾಯದಲ್ಲಿ ಪ್ರಮುಖ ವಿಧಗಳನ್ನು ನೋಡ್ತೇವೆ. ವಿಧಗಳು ಅವು ಯಾವ್ಯಾವ ವಿಧಗಳು ಅಂತ ಗೊತ್ತಿದೆ, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ, ಆದರೆ ಪಾಯಿಂಟ್ಸ್ ಅಷ್ಟೇ ಬರೀತೀನಿ. ಸಾಂದ್ರ ಬೇಸಾಯ ಒಂದೇದೇನಪ್ಪ ಅಂದರೆ ಸಾಂದ್ರ ಬೇಸಾಯ. ಎರಡನೇದು ಜೀವನಾಧಾರ ಬೇಸಾಯ. ಜೀವನಾಧಾರ ಬೇಸಾಯಲ್ಲಿ ಕೂಡ ಎರಡು ವಿಧಗಳು ನೋಡ್ತೀವಿ. ಅಲ್ಲಿ ಏನಂದರೆ ಸ್ಥಿರ ಬೇಸಾಯ ಮತ್ತಿನ್ನೊಂದು ಸ್ಥಳಾಂತರ ಬೇಸಾಯ. ನೆಕ್ಸ್ಟ್ ಇನ್ನೊಂದೇನೆಂದರೆ ವಾಣಿಜ್ಯ ಬೇಸಾಯ. ಆಗಿರ್ಬೋದು. ಅದೇ ರೀತಿ ಮಿಶ್ರ ಬೇಸಾಯ. ಇಲ್ಲಿ ಇಷ್ಟು ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ಸಾಂದ್ರ ಬೇಸಾಯ ಅಂದರೆ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದರಿಂದ ಸಾಂದ್ರ ಬೇಸಾಯ ಅಂತ. ಒಂದು ವರ್ಷದಲ್ಲಿ ನೋಡಿ ಒಂದೇ ಕ್ಷೇತ್ರದಲ್ಲಿ ಅಥವಾ ಅದೇ ಹೊಲದಲ್ಲಿ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದನ್ನು ಅಂತೀವಿ ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ. ಇಲ್ಲಿ ಜೀವನಾಧಾರ ಬೇಸಾಯ ಅಂತಕ್ಕಂದಾಗ ಇಲ್ಲಿ 2 ನೋಡ್ತೀವಿ. ಜೀವನಾಧಾರ ಬೇಸಾಯ ಅಂದ್ರೇನು? ರೈತರು ತಮ್ಮ ಜೀವನಕ್ಕೆ ಅವಶ್ಯವಿರುವ ಏನಪ್ಪ ಅಂದ್ರೆ
ಹುಟ್ಟುವಳಿಯನ್ನು ಬೆಳೆಯೋದನ್ನೇ ಜೀವನಾಧಾರ ಬೇಸಾಯ ಅಂತಾರೆ. ಇಲ್ಲಿ ಶೇಂಗಾ ಆಗಿರ್ಬೋದು, ಕಡಲೆಕಾಳು, ಈ ರೀತಿ ಇರ್ತಕ್ಕಂಥ ದವಸ ಧಾನ್ಯಗಳನ್ನು ಬೆಳೆಯೋದನ್ನು ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಸ್ಥಿರ ಬೇಸಾಯ ಮತ್ತು ಸ್ಥಳಾಂತರ ಬೇಸಾಯ ಅಂತ ಎರಡು ವಿಧಗಳು ನೋಡ್ತೀವಿ. ವಾಣಿಜ್ಯ ಬೇಸಾಯ ಅಂತಂದ್ರೇನು? ವ್ಯಾಪಾರ ವೃದ್ಧಿಗಾಗಿ, ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಯುವುದನ್ನು ವಾಣಿಜ್ಯ ಬೇಸಾಯ ಅಂತೀವಿ. ಕಬ್ಬು, ಅದೇ ರೀತಿಯಾಗಿ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಹೌದಲ್ಲ, ಈ ರೀತಿ ಹತ್ತಿ ಆಗಿರ್ಬೋದು, ಇದು ವಾಣಿಜ್ಯ ಬೇಸಾಯ ಆಗಿರುತ್ತೆ. ಮಿಶ್ರ ಬೇಸಾಯ ಅಂತಂದ್ರೆ ಏನು? ಇಲ್ಲಿ ಕೃಷಿಯ ಜೊತೆಗೆ ಕೋಳಿ ಸಾಗಾಣಿಕೆ ಇನ್ನಿತರ ಕೃಷಿ ಚಟುವಟಿಕೆಯನ್ನು ಮಾಡೋದನ್ನ ಅಂತೀವಿ ಮಿಶ್ರ ಬೇಸಾಯ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಇನ್ನೊಂದು ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆಯನ್ನು ತಿಳಿಸಿರಿ. ಕ್ವಶನ್ ನಂಬರ್ 60. ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತಂದಾಗ ಇಲ್ಲಿ ನೋಡ್ರಿ ಸ್ನೇಹಿತರೆ, ಪಾಯಿಂಟ್ಸ್ 1 ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆ ಅಂತ ಕೇಳ್ತಾ ಇದ್ದಾರೆ. ಇದು ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್, ಗೊತ್ತಿರಬೇಕು ನಿಮಗೆ. ವುಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹ. ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ವುಡ್ರೋ ವಿಲ್ಸನ್. ಸಾಮಾನ್ಯವಾಗಿ ಸಾರ್ವಜನಿಕ ಎಂದರೆ ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗ ಅಂತ ಕರಿಬೋದು. ಏನಪ್ಪ ಅಂತಂದಾಗ ಸಾಮಾನ್ಯವಾಗಿ ಸಾರ್ವಜನಿಕ ಆಡಳಿತ ಅಂದರೆ ರಾಜ್ಯದ ದೈನಂದಿನ ಒಂದು ವ್ಯವಹಾರವನ್ನು ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಇದರ ಪ್ರಾಮುಖ್ಯತೆ ನೋಡೋದಾದ್ರೆ ಇದು ಒಂದು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸರ್ಕಾರದ ಆಧಾರ ಸ್ತಂಭ. ನೆಕ್ಸ್ಟ್ ಒಂದು ಏನಾಗಿದೆ ಅಂದರೆ ಸಾರ್ವಜನಿಕ ಹಿತಾಸಕ್ತಿ. ನೆಕ್ಸ್ಟು ಕಾನೂನು ನೀತಿ ಅನುಷ್ಠಾನ. ಸಾರ್ವಜನಿಕರಿಗಾಗಿ ನಡೀತವೆ ಇವು ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಅದೇ ರೀತಿಯಾಗಿ ನೆಕ್ಸ್ಟು ಶಾಸಕಾಂಗ, ಕಾರ್ಯಾಂಗಕ್ಕೆ ಏನು ಮಾಡುತ್ತಿದ್ದು? ಸಹಾಯ ಮಾಡುತ್ತೆ. ಸೊ ನೋಡಿ, ಸಾರ್ವಜನಿಕ ಆಡಳಿತ ಪಿತಾಮಹ ವುಡ್ರೋ ವಿಲ್ಸನ್ನು. ಸಾರ್ವಜನಿಕ ಆಡಳಿತ ಅಂದರೆ ಇಲ್ಲಿ ಶಾರ್ಟ್ ಟೈಮ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಟೈಮು ಭಾಳ ಆಗೋದ್ರಿಂದ ಬರಿತಾ ಇಲ್ಲ. ಸಾರ್ವಜನಿಕ ಆಡಳಿತ ಅಂದರೆ ಏನಪ್ಪ ಅಂತಂದಾಗ ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಒಂದು ಸರ್ಕಾರದ ಅಂಗ ಅಂತ ಹೇಳ್ಬೋದಾಗಿದೆ. ಈ ಪ್ರಾಮುಖ್ಯತೆ ನೋಡೋದಾದರೆ ಸರ್ಕಾರದ ಒಂದು ಆಧಾರ ಸ್ತಂಭ ಸಾರ್ವಜನಿಕ ಆಡಳಿತ ಆಗಿರುತ್ತೆ. ಸಾರ್ವಜನಿಕ ಆಡಳಿತ ಹಿತಶಕ್ತಿಗಾಗಿ ವಿವಿಧ ಸೇವೆ ಸಲ್ಲಿಸುತ್ತಂತ ಹೇಳ್ಬೋದು. ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡುತ್ತೆ. ಅದೇ ರೀತಿಯಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ಕ್ವಶನ್ ಇದೆ, ಆಗಸ್ಟ್ ಕಾಮ್ಟೆ ಅವರ ಕುರಿತು ಬರೆಯಿರಿ. ನೋಡ್ರಿ, ಆಗಸ್ಟ್ ಕಾಮ್ಟೆ ಅವರ ಕುರಿತು ಬರೆಯಿರಿ ಅಂತ ಕ್ವಶನ್ ಇದೆ. ಸೊ ನಮ್ಗೆ ಗೊತ್ತಿದೆ ಯಾರು ಇವರು ಆಗಸ್ಟ್ ಕಾಮ್ಟೆ ಅಂತ ನಮ್ಗೆ ಗೊತ್ತಿದೆ. ಆಗಸ್ಟ್ ಕಾಮ್ಟೆ ಯಾರು? ಅದೇ ರೀತಿಯಾಗಿ ನಿಮಗೆ ಸೊ ನೋಡಿ ಸ್ನೇಹಿತರೆ, ಪ್ರತಿಯೊಂದು ವಿವರವಾಗಿ ನಾವು ನೋಡ್ಕೊಳ್ಳಬೇಕು, ಇಲ್ಲಾಂದರೆ ಬಹಳ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದಾಗ ಇಲ್ಲಿ HSTR ಹಾಗೂ GPT ಸೇಮ್ ಸಿಲೆಬಸ್ ಬರೋದ್ರಿಂದ ಯಾವ ಪ್ರಶ್ನೆಗೆ ಯಾವ ರೀತಿ ಕ್ವಶನ್ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಯಾವ ಕ್ವಶನ್ಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇಲ್ಲಿ ಆಗಸ್ಟ್ ಕಾಮ್ಟೆ ಅವರ ಕುರಿತು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಾದರೆ ಇದು ನಾನು ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ಆಗಸ್ಟ್ ಕಾಮ್ಟೆ ಯಾರು? ಇವರು ಫ್ರಾನ್ಸ್ ನೋಡ್ರಿ, ಆಗಸ್ಟ್ ಕಾಮ್ಟೆ ನಮ್ಗೆ ಗೊತ್ತು ಯಾರಂದರೆ ಒಂದು ಸಮಾಜ ಸ್ಥಾಪಕ್ಕೆ ತನ್ನದೇ ಆದ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವ್ರನ್ನೇನಂತ ಕರೀತಾರೆ? ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಫ್ರಾನ್ಸ್ನ ಮಹಾಚಿಂತಕ. ಯಾರು? 1798ರಿಂದ 1854 ಇವರ ಕಾಲಾವಧಿ. ಇವ್ರದ್ದು ಏನಪ್ಪ ಅಂತಂದಾಗ ಫ್ರಾನ್ಸ್ನ ಮಹಾಚಿಂತಕ. ಅದೇ ರೀತಿಯಾಗಿ ಇವರು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿಬೋದು. ಇವರು ಒಂದು ಉಪನ್ಯಾಸ ನೀಡ್ತಾರೆ. ಏನು ನೀಡ್ತಾರೆ ಅಂದರೆ ಪಾಸಿಟಿವ್ ಫಿಲಾಸಫಿ ಎಂಬ ಒಂದು ಉಪನ್ಯಾಸ ನೀಡಿಕೆ. ನೋಡ್ರಿ, 1839ರಲ್ಲಿ ಏನು ಮಾಡ್ತಾರೆ ಅಂದರೆ ಪಾಸಿಟಿವ್
ಫಿಲಾಸಫಿ ಎಂಬ ಒಂದು ಉಪನ್ಯಾಸ ನೀಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದೇನೆಂದರೆ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಎಂಬ ಪದ ಬಳಕೆ ಮಾಡ್ತಾರೆ. ಮೊದಲ ಬಾರಿಗೆ ಸಮಾಜಶಾಸ್ತ್ರ ಎಂಬ ಒಂದು ಪದ ಬಳಕೆ ಮಾಡಿದರೆ ಯಾರಂದರೆ ಇಲ್ಲಿ ಆಗಸ್ಟ್ ಕಾಮ್ಟೆ ಅಂತ ನಾವಿಲ್ಲಿ ಹೇಳ್ಬೋದು. ಇವರ ಪೂರ್ಣ ಹೆಸರು ಏನು? ಆಗಸ್ಟ್ ಕಾಮ್ಟೆ ಅವರ ಪೂರ್ಣ ಹೆಸರು ಬೇಕಾದರೆ ನೋಡ್ರಿ. ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕಾಯ್ಸ್ ನೋಡಿ ಎಷ್ಟು ಉದ್ದ ಇದೆ. ಜೇವಿರ್ ಕಾಮ್ಟೆ. ಸೊ ನೋಡಿ ಅವರ ಪೂರ್ಣ ಹೆಸರು ನೋಡಿ ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕಾಯ್ಸ್ ಜೇವಿರ್ ಕಾಮ್ಟೆ ಇವರ ಪೂರ್ಣ ಹೆಸರು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇವರು ಒಂದು ಇಂಪೀರಿಯಲ್ ಶಾಲೆಯನ್ನು ಏನು ಮಾಡ್ತಾರೆ ಅಂದರೆ ಪ್ರಾರಂಭಿಸ್ತಾರೆ. ಇಂಪೀರಿಯಲ್ ಶಾಲೆ ಆರಂಭಿಸ್ತಾರೆ. ಓಕೆ, ಇಷ್ಟು ಇವ್ರ ಬಗ್ಗೆ ನಾವು ಮಾಹಿತಿ ನೋಡ್ಬೋದಾಗಿದೆ ಸ್ನೇಹಿತರೆ. ನೆಕ್ಸ್ಟು ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಗುಪ್ತರ ಕಾಲವು ಸಾಹಿತ್ಯ ಸುವರ್ಣ ಯುಗ ಎಂದು ಹೇಗೆ ಅದನ್ನು ಸಮರ್ಥಿಸಿ. ನೋಡ್ರಿ, ಗುಪ್ತರ ಒಂದು ಸಾಹಿತ್ಯ ಒಂದು ಸುವರ್ಣ ಯುಗ ಹೇಗೆ ಅಂತ ಕರಿತೀರಿ? ಯಾವ ಆಧಾರದ ಮೇಲೆ ಕರಿತೀರಿ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಯಾವ ಆಧಾರದ ಮೇಲೆ ಕರೆಯಬಹುದಾಗಿದೆ ಅದನ್ನು ನೀವು ಏನು ಮಾಡಿರಿ ಅಂದರೆ ಒಂದು ನಿಮ್ಮ ಅಭಿಪ್ರಾಯದಲ್ಲಿ ನೀವು ಹೇಳ್ರಿ ಅಂತ ಕೇಳ್ತಾರೆ. ನೋಡ್ರಿ, ಗುಪ್ತರ ಕಾಲವು ಸಾಹಿತ್ಯದ ಒಂದು ಇದು ಅಂತ ಹೇಳ್ತಾ ಇದ್ದಾರೆ. ಅದೊಂದು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಟೈಮು ಆಗೋದ್ರಿಂದ ಇನ್ನೂ ಹೆಚ್ಚಿನ ಕ್ವಶನ್ಗಳು ಇರೋದ್ರಿಂದ ಸ್ನೇಹಿತರೆ ಮುಂದಿನ ಭಾಗದಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಏನಂದರೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡಿದಾರಲ್ಲ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದುವರೆದ ಭಾಗವನ್ನು ಮುಂದುವರಿಸ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡಿಸ್ಕ್ರಿಪ್ಟಿವ್ ಮಿಸ್ ಆಗಲ್ಲ ಸ್ನೇಹಿತರೆ. ಚೆನ್ನಾಗಿ ನೀವು ಅಧ್ಯಯನ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಇದೆ.